ಈ ತೆರಿಗೆ ವಸೂಲಿ ಮಾಡುವಾಗ ಲೇಟಾಗಿ ಕಟ್ಟಿದ್ರೆ ದಂಡ ಇದೆ, ಪೆನಾಲ್ಟಿ ಇದೆ. ಹಣ ವಿಚಾರ ಇದ್ದರೆ ಅಂದರೆ ನಾನು ರಿಟರ್ನ್ ಲೇಟಾಗಿ ಫೈಲ್ ಮಾಡಿದೆ ಪೆನಾಲ್ಟಿ, ಬಟ್ ನಾನು ಹಣನೇ ಲೇಟಾಗಿ ಕಟ್ಟಿದ್ರೆ ಅಂದರೆ ಸರ್ಕಾರಕ್ಕೆ ಬರಬೇಕಾಗಿರೋ ಹಣ ಅದಕ್ಕೆ ಬಡ್ಡಿ ಇರುತ್ತೆ. ಸೊ ಈ ಬಡ್ಡಿ ಪೆನಾಲ್ಟಿ ಇದೆಲ್ಲ 4 ವರ್ಷಕ್ಕೆ ಕ್ರೋಢೀಕರಣ ಆಗಿ ಓಕೆ ಓಕೆ ತನಗೆ ತಾನೇ ಜೋಡಿಸ್ಕೊಂಡಿದೆ ಹಣ, ಒಂದಷ್ಟು ಮೊತ್ತ ಬಂದಿದೆ. ಇವರೆಲ್ಲ ಏನು ಮಾಡಬೇಕು ಹೌದು ಅಲ್ವಾ? ಹಾಗಿದ್ದಾಗ ನಾವು ಫಸ್ಟ್ ರಿಪ್ಲೈ ಕೊಡಬೇಕು. ನಿಮ್ಮ ನೋಟಿಸ್ ನಮಗೆ ಬಂದಿದೆ, ಸ್ವಲ್ಪ ಏನಾದರೂ ಸೇರಿಸ್ಕೋಬೋದು, ಅದರಿಂದ ನಮಗೆ ಆಘಾತ ಉಂಟಾಗಿದೆ, ನಮ್ಮದು ಈ ರೀತಿ ವ್ಯಾಪಾರ, ನನ್ನ ಟರ್ನ್ ಓವರು ಜಾಸ್ತಿ ಹಾಲಾಗಿದೆ, ಮೊಸರಾಗಿದೆ, ಅಂದ್ರೆ ಲಿಸ್ಟ್ ಕೊಡಬೇಕು. ಲಿಸ್ಟು ಓಕೆ, ನನ್ನ ಹತ್ರ ಲೆಕ್ಕ ಇಲ್ಲ, ಬಟ್ ನೀವು ಕೊಡಬೇಕು. ಈಗ ಲೆಕ್ಕ ಇರೋದನ್ನ ಕೊಡ್ಬೋದಲ್ವಾ? ನಂದಿನಿ ಹಾಲು ಬಂದಿದ್ರೆ ನಿಮಗೆ ಲೆಕ್ಕ ಇದ್ದೇ ಇರುತ್ತೆ. ಇರುತ್ತೆ. ಹೌದು ಹೌದು. ಸೊ ಅದು ಬಿಟ್ಟು ಉಳಿಕೆದಕ್ಕೆ ಮಾತ್ರ ನಾನು ತೊಂದರೆ ಪಡಬೇಕು. ರಿಪ್ಲೈ ಕೊಟ್ಟು ಒಂದು ಟೈಮ್ ಕೇಳಿ, ಅಥವಾ ಆ ರಿಪ್ಲೈನೇ ಪರ್ಫೆಕ್ಟು, ಕೈಂಡ್ಲಿ ಡ್ರಾಪ್ ದಿ ಪ್ರೊಸೀಡಿಂಗ್, ಇನ್ನು ಮುಂದೆ ಇದನ್ನು ಮುಂದುವರಿಸಬೇಡಿ, ಡ್ರಾಪ್ ಮಾಡಿ ಓಕೆ ಅಂತ ವ್ಯಾಪಾರಿ ಕಡೆಯಿಂದ ಆಗ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.